ಏನ್ರಿ ಭೂಮಿಕಾ ಇಂಥ ಪ್ರಶ್ನೆಗಳನ್ನೆಲ್ಲ ಕೇಳ್ತಾರೆ? ಏನು ಕೇಳಬೇಕು ಏನು ಕೇಳಬಾರ್ದು ಅವ್ರಿಗೂ ಗೊತ್ತಾಗಲ್ಲ, ಏನು ಹೇಳಬೇಕು ಹೇಗೆ ಹೇಳಬಾರ್ದು ಅಂತ ನಮಗೂ ಗೊತ್ತಾಗಲ್ಲ. ಏನು ಗೊತ್ತಾಗುತ್ತೋ ಮೊರೆ? ನೋಡಿ, ನಾವು ಯಾವುದನ್ನ ಅವರಿಂದ ಮುಚ್ಚಿಡಬೇಕು ಹೇಳಬಾರ್ದು ಅಂತ ಅನ್ಕೋತೀವಲ್ವಾ, ಅವ್ರು ಅದನ್ನೇ ಕೇಳ್ತಾರೆ. ಮಕ್ಕಳಂದ್ರೆ ಹಾಗೆ ಅಲ್ವಾ, ಕುತೂಹಲ ಇರುತ್ತೆ. ಆ್ಯಂಡ್ ಕುತೂಹಲ ಇದ್ದ ಕಡೆ ಪ್ರಶ್ನೆಗಳಿರುತ್ತೆ. ಯಾವುದಕ್ಕೆ ಬೇಕಾದರೂ ಬ್ರೇಕ್ ಹಾಕ್ಬೋದು, ಆದರೆ ಕುತೂಹಲಕ್ಕೆ ಬ್ರೇಕ್ ಹಾಕೋಕ್ಕಾಗಲ್ಲ. ಜಾಸ್ತಿ ಬ್ರೇಕ್ ಹಾಕಿದ್ರೆ ಬ್ರೇಕ್ ಫೇಲ್ ಆಗೋಗ್ಬಿಡುತ್ತೆ, ಇಲ್ಲ ಗಾಡಿ ರಿವರ್ಸಲ್ಲಿ ಹೋಗುತ್ತೆ. ವಾಟ್ ಐ ಮೀನ್ ಟು ಸೇ ಇಸ್ ದ್ಯಾಟ್ ಅವರು ನಮ್ಮ ಹತ್ರ ಪ್ರಶ್ನೆಗಳನ್ನು ಕೇಳೋದನ್ನು ಬಿಟ್ಬಿಡ್ತಾರೆ. ಅವ್ರ ಪ್ರಶ್ನೆಗಳಿಗೆ ಉತ್ತರ ಕಂಡುಕೊಳ್ಳೋದಕ್ಕೆ ಇನ್ಯಾವುದೋ ಸೋರ್ಸ್ ಹುಡುಕ್ತಾರೆ. ಆಗೇನಾಗುತ್ತೆ, ತಪ್ಪು ಮಾಹಿತಿ ಕಲೆ ಹಾಕ್ತಾರೆ, ದಾರಿ ತಪ್ತಾರೆ. ಅಂದರೆ ನೀವು ಹೇಳೋದು ನಾವು ಬಿಗಿನಿಂಗಲ್ಲೇ ಬ್ರೇಕ್ ಹಾಕಿದ್ರೆ ಅದು ಆಕ್ಸಿಡೆಂಟಲ್ ಎಂಡ್ ಆಗುತ್ತೆ. ಕರೆಕ್ಟ್. ಆ್ಯಂಡ್ ಹಾಗಾಗಬಾರ್ದು ಅಂದರೆ ಮಕ್ಕಳು ಕೇಳೋ ಪ್ರಶ್ನೆಗಳಿಗೆ ನಾವು ಉತ್ತರ ಕೊಟ್ಬಿಡ್ಬೇಕು. ಸರಿ ಯಾವುದು ತಪ್ಪು ಯಾವುದು ಅಂತ ತಿಳಿಸಿ ಹೇಳ್ಬಿಡ್ಬೇಕು. ಆಗ ಅಪ್ಪ ಅಮ್ಮ ಮತ್ತು ಮಕ್ಕಳ ಮಧ್ಯದಲ್ಲಿ ಒಂದು ರ್ಯಾಪ್ ಬಿಲ್ಡ್ ಆಗೋಗ್ಬಿಡುತ್ತೆ. ಏನೇ ಇದ್ರು ಅಪ್ಪ ಅಮ್ಮನ ಹತ್ರ ಹೇಳ್ಕೊಳ್ಬೋದು ಅಂತ ಮಕ್ಕಳಿಗೆ ನಂಬಿಕೆ ಬರುತ್ತೆ, ಟ್ರಸ್ಟ್ ಬಿಲ್ಡ್ ಆಗುತ್ತೆ. ಆ್ಯಂಡ್ ಅದು ತುಂಬ ಇಂಪಾರ್ಟೆಂಟ್. ನೀವು ಹೇಳೋದು ಕರೆಕ್ಟು. ನಾವು ಎಷ್ಟೇ ಬಾಯಿ ಮುಚ್ಚಿದ್ರೂ ಹೊರಗಡೆ ಸೈಲೆಂಟ್ ಆಗಿರ್ತಾರೆ, ಬಟ್ ಒಳಗಡೆ ಅನುಮಾನ ಅನ್ನೋದು ಈ ಬೂದಿ ಮುಚ್ಚಿದ ಕೆಂಡದ ಥರ ಸುಡ್ತಾನೆ ಇರುತ್ತೆ, ಅದು ಹೊಗೆ ಆಡ್ತಾನೆ ಇರುತ್ತೆ. ಆದಷ್ಟು ಬೇಗ ನಾವು ಅವ್ರ ಕುತೂಹಲನ ತಣಿಸಿ ಅಲ್ಲೇ ಕ್ಲೋಸ್ ಮಾಡಿಬಿಡ್ಬೇಕು. ಆದರೂ ಈ ಥರದ ಪ್ರಶ್ನೆಗಳಿಗೆಲ್ಲ ಹೇಗ್ರಿ ಉತ್ತರ ಕೊಡೋದು ಭಾಳ ಮುಜುಗರ ಆಗುತ್ತೆ. ತಪ್ಪಾಗಿ ಉತ್ತರ ಕೊಟ್ಬಿಟ್ರೆ ಹೇ ಗೌತಮರೇ, ಪರ್ಫೆಕ್ಟಾಗಿರಬೇಕು ಅಂತೇನಿಲ್ಲ, ಟ್ರೂ ಆಗಿರಬೇಕು. ಹೇಳೋದನ್ನು ಪ್ರಾಮಾಣಿಕವಾಗಿ ಹೇಳಬೇಕು. ಮುಚ್ಚಿಟ್ಟಷ್ಟು ಬಿಚ್ಚು ನೋಡೋ ಕುತೂಹಲ ಅವ್ರಿಗೆ ಬಂದ್ಬಿಡುತ್ತೆ, ಅದಕ್ಕೆ ಅವಕಾಶ ಮಾಡಿಕೊಡ್ಬಾರ್ದು. ಏನೇ ಇದ್ರು ಅದನ್ನು ಕ್ಲಿಯರಾಗಿ ಹೇಳ್ಬಿಡ್ಬೇಕು ಅಷ್ಟೇ. ನಾವು ಅವ್ರನ್ನ ಚಿಕ್ಕವ್ರು ಅನ್ಕೋತೀವಿ, ಆದರೆ ಅವ್ರ ಮೈಂಡು ಚಿಕ್ಕದಲ್ಲ, ನಮಗಿಂತ ಫಾಸ್ಟ್ ಫಾರ್ವರ್ಡಾಗಿ ಕೆಲಸ ಮಾಡುತ್ತೆ. ಜೆನ್ಜಿ ಎಷ್ಟೇ ಆದರೂ ನಮ್ಮದೇ ಅಪ್ಡೇಟೆಡ್ ವರ್ಷನ್ ಅಲ್ವಾ, 100 ಪ್ರಶ್ನೆಗಳು ಹುಟ್ಟುತ್ತೆ. ನಾವು ಅದಕ್ಕೆ ಸಮಾಧಾನದಿಂದ ಉತ್ತರ ಕೊಡಬೇಕಷ್ಟೆ. ಮಕ್ಕಳ ಪಾಲಿಗೆ ಅಪ್ಪ ಅಮ್ಮ 24/7 ಸಹಾಯವಾಣಿ ಥರ ಇರಬೇಕು, ಅಪಾಯದ ಕರೆಗಂಟೆ ಆಗಬಾರ್ದು. ಆದರೂ ಈಗಿನ ಮಕ್ಕಳು ಬೇರೆನೇ ರೀ. ಅವ್ರ ಮುಂದಿನ ಕತೆ ಹೇಗೋ ಏನೋ ನೆನೆಸ್ಕೊಂಡ್ರೆ ಭಯ ಆಗುತ್ತೆ. ಭಯ ಪಡೋದೇನಿಲ್ಲ ಗೌತಮರೇ. ನೋಡಿ, ಮಕ್ಕಳನ್ನ ಹೇಗೆ ಬೆಳೆಸೋದು ಅನ್ನೋದು ನಮ್ಮ ಕೈಯಲ್ಲಿದೆ. ಮಕ್ಕಳು ನಮ್ಮನ್ನು ಅಬ್ಸರ್ವ್ ಮಾಡ್ತಾ ಇರ್ತಾರೆ. ಮಾತಿಗಿಂತ ನಮ್ಮ ನಡವಳಿಕೆ ಇಂಪಾರ್ಟೆಂಟ್ ಆಗುತ್ತೆ. ನಾವು ಹೇಗೆ ಬದುಕ್ತೀವೋ ಅವ್ರು ಅದನ್ನೇ ಕಾಪಿ ಮಾಡ್ತಾರೆ. ನಮ್ಮ ಮಾತು ಕೇಳ್ತಾರೋ ಇಲ್ವೋ, ಆದರೆ ನಮ್ಮ ಬಿಹೇವಿಯರ್ನ ಅವರು ಸೂಕ್ಷ್ಮವಾಗಿ ಅಬ್ಸರ್ವ್ ಮಾಡ್ತಾರೆ. ಸೊ ನಾವು ಪರ್ಫೆಕ್ಟಾಗಿದ್ದುಬಿಟ್ರೆ ಅರ್ಧ ಯುದ್ಧ ಗೆದ್ದಂಗೆ. ಎಷ್ಟು ತಿಳ್ಕೊಂಡಿದ್ದೀರಿ ನೀವು? ಎಷ್ಟೇ ಆದರೂ ಟೀಚರ್ ಅಲ್ವಾ ನೀವು, ನಿಮ್ಗೆ ಇದೆಲ್ಲ ಗೊತ್ತಿರುತ್ತೆ. ಆದರೂ ಸ್ಪೆಷಲ್ ಕ್ಲಾಸ್ ತೊಗೊಂಡಿದ್ದಕ್ಕೆ ಥ್ಯಾಂಕ್ ಯು. ಯು ಆರ್ ವೆಲ್ಕಮ್. ಫೀಸ್ ಕೊಡಿ. ಕ್ಯಾಶ್ ಬೇಕಾ ಅಥವಾ ಬೇರೆ ಥರ ಕೊಡಲಾ? ಲಾಂಗ್ ಡ್ರೈವ್ ಕರ್ಕೊಂಡು ಹೋಗಿ ಅಂತ ಹೇಳ್ತಿದ್ವಿ, ನೀವು ನೋಡಿದ್ರೆ. ಲಾಂಗ್ ಡ್ರೈವ್ ಬೇಡ, ಅದ್ರ ಬದಲು ಬೇರೆ ಹೇಗಾದರೂ ಕಾಂಪನ್ಸೇಟ್ ಮಾಡ್ಬೋದಾ? ಇದಕ್ಕೇನು ಕಮ್ಮಿ ಇಲ್ಲ, ಬರೀ ಇದೇ ಆಯಿತು ನಿಮ್ಮದು. ಅರೆ ನಾನು ಬರ್ತೀನಿ ರೀ. ಏನು ಬೇಡ.